ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಜನವಾಡದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮ. ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮವೇ ಜನಸ್ಪಂದನ. ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಿ. ಸಚಿವ ರಹೀಂ ಖಾನ್. ಒಟ್ಟು 253 ಸಮಸ್ಯೆಗಳು ನಮ್ಮ ಮುಂದೆ ಬಂದಿವೆ. ಡಿಸಿ ಶಿಲ್ಪಾ ಶರ್ಮಾ. ನಗರದ ವಿವೇಕಾನಂದ ಕಾಲೋನಿಯಲ್ಲಿ ಜರುಗಿದ ಕೋವಿಡ್ ಗೆದ್ದವರ ಕೈಪಿಡಿ ಮುಖಪುಟ ಬಿಡುಗಡೆ ಸಮಾರಂಭ. ಪರಿಸರದಲ್ಲಿ ಬೆಳೆಯುವ ನೈಸರ್ಗಿಕ ಸಸ್ಯಗಳ ಸದುಪಯೋಗ ಪಡೆದುಕೊಳ್ಳಿ. ಪ್ರೊಫೆಸರ್ ಎಎಚ್ ರಾಜಾಸಾಬ್, ಪ್ರೊಫೆಸರ್ ಎಸ್ವಿ ಕಲ್ಮಠ್ ಕಾರ್ಯಕ್ರಮದಲ್ಲಿ ಭಾಗಿ. ಜುಲೈ 2ರಂದು ವಡಗಾಂವ್ನಲ್ಲಿ 15 ಅಡಿ ಎತ್ತರದ ಮಹಾತ್ಮ ಗೌತಮ್ ಬುದ್ಧರ ಮೂರ್ತಿ ಅನಾವರಣ. ಮಲ್ಲಪ್ಪನ್ಯಳಿಗೆ ಕೆಎಸ್ ಅಧಿಕಾರಿ ಖಾಜಾ ಖಲೀಲುಲ್ಲಾ ಇಸ್ಲಾಂ ಧರ್ಮದವರಾದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ರೂಢಿಸಿಕೊಂಡಿದ್ದಾರೆ. ಭಂತೆ ಜ್ಞಾನಸಾಗರ. ಜೂನ್ 27ರಂದು ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ನಾಪತ್ತೆಯಾದ ಹಿರಿಯ ಜೀವಿ ಶಂಕರಪ್ಪ ಪವಾಡಶೆಟ್ಟಿ. ಬೀದರ್ ನಗರದ ಗುಂಪಾ ಕೈಲಾಸ್ ನಗರದಿಂದ ಕಾಣೆ. ಯಾರಿಗಾದರೂ ಸಿಕ್ಕರೆ 9880461533ಗೆ ಮಾಹಿತಿ ನೀಡಲು ಮಕ್ಕಳಿಂದ ಮನವಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇದ್ದ ಸ್ಥಳದಲ್ಲಿಯೇ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕರ್ನಾಟಕ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮವೇ ಜನಸ್ಪಂದನ ಕಾರ್ಯಕ್ರಮವಾಗಿದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ತಿಳಿಸಿದರು. ಅವರು ಮಂಗಳವಾರ ಜನವಾಡ ನಾಡಾ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ನಡೆದಿರುವಂತಹ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡ್ತಾರೆ. ಜನವಾಡ ಭಾಗದಲ್ಲಿ ಏನೇ ಸಮಸ್ಯೆ ಇರಲಿ, ಈ ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲೇ ಇದ್ದು ನೇರವಾಗಿ ಭೇಟಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಜನವಾಡದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ ಹಾಗೂ ಈ ವಿಭಾಗದಲ್ಲಿ ಅನೇಕ ರಸ್ತೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿವೆ ಎನ್ನುವಂಥ ಮಾತನ್ನು ಹೇಳಿದರು. ಎ ಖಾತಾ ಮತ್ತು ಬಿ ಖಾತಾಗಳ ಒಂದು ಸೇವೆಗಳು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಶೀಘ್ರದಲ್ಲಿ ಆರಂಭವಾಗಲಿದೆ. ಅದರ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು ಎನ್ನುವಂಥ ಮಾತನ್ನು ರಹೀಂ ಖಾನ್ ಅವರು ಹೇಳಿದರು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಟ್ಟು 253 ಅರ್ಜಿಗಳು ಪಡೆದುಕೊಂಡಿದ್ದು, ಇದರಲ್ಲಿ ರಸ್ತೆ, ಮನೆ, ನೀರು, ಸಾರಿಗೆ, ವಿದ್ಯುತ್, ಜಮೀನು, ಒಳಚರಂಡಿ, ಸ್ವಚ್ಛತೆ, ಪಿಂಚಣಿ, ರೇಷನ್ ಕಾರ್ಡ್, ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್, ಆಮೇಲೆ ದೈಹಿಕ ಅಂಗವಿಕಲತೆ ಪ್ರಮಾಣ ಪತ್ರ ಸಮಸ್ಯೆಗಳು, ಜನವಾಡ ಮುಖ್ಯ ರಸ್ತೆಯಲ್ಲಿರುವಂಥ ಮದ್ಯ ಅಂಗಡಿ ಸ್ಥಳಾಂತರಿಸುವ ಕುರಿತು ಅರ್ಜಿಗಳಿದ್ದು, ಹಲವು ಅರ್ಜಿಗಳನ್ನು ಸ್ಥಳದಲ್ಲಿಯೇ ಮತ್ತು ಇನ್ನುಳಿದ ಅರ್ಜಿಯನ್ನು 7 ದಿವಸಗಳ ಒಳಗಾಗಿ ಇತ್ಯರ್ಥಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ಸೂಚನೆ ನೀಡಿದರು. ವಿಧವಾ ವೇತನಕ್ಕಾಗಿ ಒಬ್ಬ ಮಹಿಳೆಯನ್ನು 3 ವರ್ಷ ಅಲೆದಾಡಿಸಿದ ಅಧಿಕಾರಿಯೊಬ್ಬರು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಡಿಸಿ ಅವರು ನೀಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ತಹಸೀಲ್ದಾರ್ ಡಿ ಮೆಹದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. आज बर्थडे नहीं कराइए है बोल करके आगे से बर्थडे हमारा नहीं करे हम ಇವತ್ತು ಜನವಾಡ ಸರ್ಕಲ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇದೆ. ಬೆಳಗ್ಗೆ 10 ಗಂಟೆಯಿಂದ ಫುಲ್ 1 ಡೇ ಕಾರ್ಯಕ್ರಮ ಇದೆ. ಇದು ಇಲ್ಲಿ ಇಡೀ ಡಿಸ್ಟ್ರಿಕ್ಟ್ ಎಲ್ಲ ಆಫೀಸರ್, DC, SP, CS ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ 40 ಡಿಪಾರ್ಟ್ಮೆಂಟ್ದು ಹೆಡ್ ಎಲ್ಲ ಆಫೀಸರ್ಸ್, PWD ಆಗಲಿ, ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಪಂಚಾಯತ್ ರಾಜ್ ಆಗಲಿ, KEB ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, SP ಅವರಾಗಲಿ, DSP ಆಗಲಿ, ಯಾಕಂದರೆ ಜನವಾಡ ಸರ್ಕಲ್ನಲ್ಲೇ ಇದು ಬೆಳಗ್ಗೆಲಿಂದ ಪಬ್ಲಿಕ್ ಮೀಟಿಂಗ್ ಇದೆ. ಪಬ್ಲಿಕ್ ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಮಹಿಳಾ ಸಮಸ್ಯೆ ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರು, ಸುಮಾರು ದಿವಸದಿಂದ ಜನ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಮತ್ತೆ ಸರ್ ನಾವು ಸುಮಾರು ಸಲ DC ಆಫೀಸ್ಗೆ ಆಗಲಿ, SP ಆಫೀಸ್ ಆಗಲಿ, ತಹಸೀಲ್ ಆಫೀಸ್ ಆಗಲಿ ಮತ್ತು DDLR ಎಲ್ಲ ಸುಮಾರು ಫೋಡಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು ಸಲ ಹೋದಾಗ ನಮಗೆ DC ಸಿಗೋದು ಕಷ್ಟ, SP ಸರ್ 2 ವರ್ಷ 3 ವರ್ಷದಿಂದ ಜನ ಎಲ್ಲಿದ್ದಾರೆ ನೀವು ಬರ್ತೀರಿ ಅಂತ ಕೆಲಸ ಮಾಡ್ತಾರೆ ಇಲ್ಲ, ಆ ಥರ ಕಂಪ್ಲೇಂಟ್ ಬಂದಿದೆ.
ಅದ್ರ ಬಗ್ಗೆ ನಾನು ಹೇಳಿದ್ದೇನೆ, ಇಮಿಡಿಯೇಟ್ ಆಕ್ಷನ್ ಮಾಡ್ತೀನಿ ಅಂತ. ಆ ತರ ಯಾರ್ಯಾರು ಅದೇ ಅಧಿಕಾರಿ ಮೇಲೆ ಆಕ್ಷನ್ ಮಾಡ್ತೀನಿ. ಆ ಥರ ಯಾರ್ಯಾರು ಮಾಡಿದ್ದಾರೆ, ಯಾರು ಪೆಂಡಿಂಗ್ ಫೈಲ್ಸ್ ಇಟ್ಟಿದ್ದಾರೆ ಅವ್ರ ಮೇಲೆ ಎಲ್ಲ ಈಗ ಮಾಹಿತಿ ಬರ್ಲತ್ತಾರೆ. ಅದ್ರ ಸಲಗೆ ಜನ ಆಗಲಿ ರೈತರಾಗಲಿ ಅವರಿಗೆ ಸಮಸ್ಯೆ ಆಗಬಾರ್ದು, ಅವರಲ್ಲಿ ಆಫೀಸ್ ತಿರುಗಬಾರ್ದು ಅಂತ ನಾನೇ ಇಲ್ಲಿ ಮೀಟಿಂಗ್ ಇಟ್ಟಿದ್ದೀನಿ. ಈ ಥರ ಎಲ್ಲ ದೊಡ್ಡ ದೊಡ್ಡ ಗ್ರಾಮನಲ್ಲಿ ನಾನು ಈ ಥರ ಮೀಟಿಂಗ್ 15 ದಿವಸಕ್ಕೆ 1 ತಿಂಗಳಿಗೆ ಒಂದು ಸಲ ಮೀಟಿಂಗ್ ಮಾಡಿಸ್ತೀನಿ. ಆಲ್ರೆಡಿ ಡಿಪ್ಟಿ ವೈನ್ ಶಾಪ್ಗೆ ಕಂಪ್ಲೇಂಟ್ ಬಂದಿದೆ, ಹಾಸ್ಪಿಟಲ್ ಬಗ್ಗೆ, ರೋಡ್ ಬಗ್ಗೆ ಈ ಥರ ಕಂಪ್ಲೇಂಟ್ ಬಂದಿದೆ. ಈ ಕಂಪ್ಲೇಂಟ್ ಎಲ್ಲ ನೋಟ್ ಡೌನ್ ಮಾಡಿ ಇಮಿಡಿಯೇಟ್ ಆಕ್ಷನ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಅದು ಮಾಡಿಸ್ತೀನಿ. रास्ते के लिए आया था, तो ADLR और सर्वे डिपार्टमेंट को भी मेरी विनती रहेगी कि वो जितना जल्दी हो सके प्रॉब्लम्स रिजॉल्व करना है। और जेस्कॉम का कहीं पे ये तार गिरा है या कुछ और तरह के ऐसे प्रॉब्लम्स आए हैं जो हमारे पास, वो भी विदिन 7 डेज़ उनको हमने इंस्ट्रक्शंस दिया है जल्दी से जल्दी रिजॉल्व करना है। और ग्राम पंचायती में पानी को लेकर या फिर रास्ते को लेकर या चरंडी को लेकर ये सारे जो इश्यूज़ आए हैं वो भी हम लोग जल्दी से जल्दी इनको बंद करने के। ಮೇಡಮ್, ಒಬ್ಬರು 3 ವರ್ಷ ವಿಧವಾ ವೇತನ ಮಾಡಲಿಕ್ಕೆ ಇಲ್ಲಿ ಅರ್ಧ ಗಂಟೆದಲ್ಲೇ ಮಾಡಿದ್ದಾರೆ ಸರ್. ಅವರು ಅಧಿಕಾರಿಗೆ ಏನು ಆ್ಯಕ್ಷನ್ ತೊಗೋತೀರಿ ಮೇಡಮ್ ಅವ್ರ ಮೇಲೆ? ನೋಡಿ, ಅದು ನಾವು ನೋಡಬೇಕಾಗುತ್ತೆ ಹಿಂದೆ ಯಾವಾಗ ಅವರು ಅಪ್ಲೈ ಮಾಡಿದ್ರು. ಯಾಕಂದರೆ ಆನ್ಲೈನ್ ಅಪ್ಲೈ ಮಾಡಿದರೆ 45 ದಿವಸ ಒಳಗಡೆ ಮಾಡಬೇಕಾಗುತ್ತೆ. ನಮಗೆ ಆನ್ಲೈನ್ ಕೂಡ ತೋರಿಸುತ್ತೆ. ತೋರಿಸಿಲ್ಲ ಅಂದರೆ ನಾವು ಚೆಕ್ ಮಾಡಬೇಕಾಗುತ್ತೆ ವೆನ್ ದೇ ಅಪ್ಲೈ ಯಾವಾಗ ಅಪ್ಲೈ ಮಾಡಿದರೆ. ಬಟ್ ಇವತ್ತು ಆಗಿದೆ, ಅದು ಒಳ್ಳೆ ಸಂಗತಿ ಇದೆ. ಮತ್ತು ಎಲ್ಲ ಎನ್ಕ್ವೈರಿ ಮಾಡಿ. मैडम, आप बिदर को आके 1.5 साल के ऊपर हो रहा है। शुरू में जब आप आए थे तो आपको यहाँ का एजुकेशन सिस्टम, हॉस्पिटलाइज सिस्टम, आवाम के मसाइल कैसे दिखे? अभी आप 1.5 साल के बाद आपको कैसा इम्प्रूवमेंट में कुछ नज़र आ रहा है आपकी खिदमत? जी देखो, आपने जो एजुकेशन का नाम लिया है उसमें ओवरनाइट इम्प्रूवमेंट करना बहुत मुश्किल है। हम लोग जब भी आते हैं हम लोग डेल्टा इम्प्रूवमेंट के लिए हमेशा ट्राई करते हैं। अब 0 से लेकर 100 तक ओवरनाइट करना इन एनी केस पॉसिबल नहीं है, बट डेल्टा इम्प्रूवमेंट हमारे हाथ में जितना है। जैसे कि आपने देखा होगा SSLC रिजल्ट में भी लास्ट ईयर 33 रैंक था डिस्ट्रिक्ट का, इस बार हम 31 रैंक पे आए हैं। और ओवरऑल भी जो एब्सोल्यूट मार्क्स है या पास परसेंटेज है वो भी हमारा इम्प्रूव हुआ है। सो डेफिनेटली इम्प्रूव हुआ है और हो रहा है। ಮೇಡಮ್, ವೈನ್ ಶಾಪ್ನಲ್ಲಿ ಬಾಲಕಾರ್ಮಿಕರಿಗೆ ಕೆಲಸ ಹಚ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಆ್ಯಕ್ಷನ್? ಯಾವುದು ಇದೆ ನಮಗೆ ಡಿಟೇಲ್ ಆಗಿ ಕೊಡಿ, ನಾವು ತಕ್ಷಣ ಆ್ಯಕ್ಷನ್ ತಗೊಳ್ತೀವಿ. ಇಲ್ಲೇ ಬಂದಿತ್ತು ಮೇಡಮ್. ಬಾಲ ಕಾರ್ಮಿಕರಿಗೂ ಇದು ಪದ್ಧತಿ ತುಂಬ ಶಾದನೀಯ ಸಂಗತಿ ಇದೆ. ಆ ಥರದ್ದು ಏನೋ ಒಂದು ಕೇಸ್ ನಮ್ಮ ಹತ್ತಿರ ಬಂದಾಗ ನಾವು ಇಮಿಡಿಯೇಟ್. ಮೇಡಮ್, ನೀವು ಹೊಲಗಳಿಗೆ ಹೋಗ್ಲಿಕ್ಕೆ ಪರ್ಮನೆಂಟ್ ದಾರಿ ಅದು ಏನಾದರೂ ಸೊಲ್ಯೂಷನ್ ಇದೆ? ತಾವೇ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದೀರಿ. ಹೌದು, ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಸೇಮ್ ಕ್ರಾಪ್ ಇದ್ದರೆ ಇಬ್ಬರು ಜನರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಅವರು ಇನ್ನೊಬ್ಬರಿಗೂ ದಾರಿ ಖಂಡಿತ ಕೊಡ್ತಾರೆ. ಡಿಫ್ರೆಂಟ್ ಕ್ರಾಪಿಂಗ್ ಇದ್ದರೆ ಇವತ್ತು ಹಾರ್ವೆಸ್ಟಿಂಗ್ ಅವರು ಮಾಡ್ತಾರೆ, ಏನೋ ಒಂದು ನಾಳೆ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಆ ಥರದ್ದು ಕೇಸ್ನಲ್ಲಿ ಪ್ರಾಬ್ಲಮ್ ಬರ್ತಿದ್ರೆ ಅವರೂ ರಿಕ್ವೆಸ್ಟ್ ಮಾಡಬೇಕು. ಮತ್ತು ಏನೂ ಆಗಿಲ್ಲ ಅಂದರೆ ನಾವು ಮತ್ತೆ ಈಸ್ಮೆಂಟ್ ಆ್ಯಕ್ಟ್ ಒಳಗಡೆ. ಮೇಡಮ್, ಲಾಸ್ಟ್ ಪ್ರೊಫೆಸರ್ SV ಕಲ್ಮಠ್ ಅವರ ಒಂದು ಪಂಚಾಕ್ಷರ ನಿಲಯ ವಿವೇಕಾನಂದ ಕಾಲೋನಿ ಗುಂಪಾ ಆವರಣದಲ್ಲಿ ಸ್ಥಾಪಿಸಿದ ಕುಮಾರಕೃಪಾ ಕೋವಿಡ್ ವಿಕ್ಟರಿ ಗಾರ್ಡನ್ ಉದ್ಘಾಟನೆಯನ್ನು ಹಾಗೂ ಕುಮಾರಕೃಪಾ ಕೋವಿಡ್ ಗೆದ್ದವರ ಕೈತೋಟ ಕೈಪಿಡಿ ಮುಖಪುಟವನ್ನು ಆ ಒಂದು ಮುಖಪುಟದ ಬಿಡುಗಡೆಯನ್ನು ಪ್ರೊಫೆಸರ್ AS ರಾಜಸಾಬ್ ವಿಶ್ರಾಂತ ಕುಲಪತಿಗಳು ಹಾಗೂ ಅಧ್ಯಕ್ಷರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಬೆಂಗಳೂರು ಅವರು ನೆರವೇರಿಸುತ್ತಾರೆ. ಬೀದರ್ ಸಾಮಾಜಿಕ ಅರಣ್ಯ ವಿಭಾಗ ಉಪಸಂರಕ್ಷಣಾಧಿಕಾರಿಗಳು AAB ಪಾಟೀಲರು ಹಾಗೂ ರಮೇಶ್ ಮಹೇಂದ್ರಕರ್ ನಿವೃತ್ತ ತೋಟಗಾರಿಕಾ ಅಧಿಕಾರಿಗಳು ಭಾಗವಹಿಸಿದರು. ಪ್ರೊಫೆಸರ್ SV ಕಲ್ಮಠ್ ಕೈತೋಟ ಸ್ಥಾಪಕರು ಹಾಗೂ ಕೈತೋಟ ಒಂದು ಕೈಪಿಡಿ ಲೇಖಕರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಇದೇ ವೇಳೆ ಶಿವಪುತ್ರ ಪಾಟೀಲ್, ಪಂಚಾಕ್ಷರಿ ಕಲ್ಮಠ್, ಡಾಕ್ಟರ್ ಪೂಜಾ ಸಂಗಮದ್, ಶ್ರೀಮತಿ ಶಾಂಭವಿ ಕಲ್ಮಠ್, ಪ್ರೊಫೆಸರ್ SS ದೇವರ್ಕಲ್ ನಿವೃತ್ತ ಪ್ರಾಂಶುಪಾಲರು, ಆಮೇಲೆ ಚನ್ನಬಸವಂತ ರೆಡ್ಡಿ ಹಾಗೂ ಡಾಕ್ಟರ್ ಶ್ಯಾಮಲಾ ದತ್ತ, ಆಮೇಲೆ ಮಹದೇವಪ್ಪ ನಾಗುರೆ ಸೇರಿದಂತೆ ಇನ್ನು ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. AH ರಾಜಸಾಬ್ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಸಸ್ಯಗಳನ್ನು ನಾವು ಮುಟ್ಟಿ ನೋಡಬೇಕು, ಅವುಗಳ ಆನಂದವನ್ನು ಪಡ್ಕೊಳ್ಬೇಕು. ಸಸ್ಯಗಳು ನಮಗೆ ಬಹಳಷ್ಟು ಸಹಕಾರಿಯಾಗ್ತವೆ, ಅವುಗಳನ್ನು ಬೆಳೆಸಬೇಕು. ಅವು ಯಾವ್ಯಾವ ಉಪಯೋಗ ಆಗ್ತವೆ ಅವುಗಳನ್ನು ನಾವು ನೇರವಾಗಿ ಸದುಪಯೋಗ ಪಡ್ಕೊಂಡಾಗ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿ ಬೆಳೀಲಿಕ್ಕೆ ಅದು ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಈ 3ನೇ ಕಾರ್ಯಕ್ರಮ ಅಂತೂ ಈ ಒಂದು ಸೆಟಪ್ ಏನಿದೆಯಲ್ಲ, ಗಿಡ ಮರಗಳ ಮಧ್ಯೆ ಕುತ್ಕೊಂಡು ನ್ಯಾಚುರಲ್ ಆಗಿ ಈ ಕಾರ್ಯಕ್ರಮ ಏನಾಗಿದೆಯಲ್ಲ, ಇದು ಎಲ್ಲದಕ್ಕಿಂತ ಮೋಸ್ಟ್ ಬ್ಯೂಟಿಫುಲ್ ಫಂಕ್ಷನ್ ಅಂತ ನನಗನ್ಸುತ್ತೆ. ಇದನ್ನು ಆರ್ಗನೈಸ್ ಮಾಡಿರುವಂಥ ಕಲ್ಮಠ್ ಅವ್ರಿಗೂ ಅವರ ಕುಟುಂಬದ ಸದಸ್ಯರಿಗೂ ಸಹ
ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಒಬ್ಬ ಪ್ರೊಫೆಸರ್ ಆಗಿ, ಬಾಟ್ನಿ ಪ್ರೊಫೆಸರ್ ಆಗಿ ಸಸ್ಯಗಳನ್ನು ಅವರು ಎಷ್ಟು ಅನ್ಯೋನ್ಯವಾಗಿ ಪ್ರೀತಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಸಾಮಾನ್ಯವಾಗಿ ರಿಟೈರ್ ಆದಮೇಲೆ ಜನಗಳು ಬೇರೆ ಬೇರೆ ವೃತ್ತಿಗಳಲ್ಲೋ ಅಥವಾ ಬೇರೆ ಹವ್ಯಾಸಗಳಲ್ಲೋ ಬೆಳೆಸ್ಕೊಳ್ತಾರೆ. ಆದರೆ ಇವರು ತಮ್ಮ ಸಸ್ಯ ಪ್ರೀತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳಿಂದ ನಮ್ಮ ದೇಶೀಯ ಸಸ್ಯಗಳು ಎಷ್ಟು ಔಷಧೀಯ ಗುಣಗಳನ್ನು ಹೊಂದಿದ್ದಾವೆ, ನಮ್ಮನ್ನು ಎಂಥ ಕಷ್ಟದಿಂದ ಪಾರು ಮಾಡಬಲ್ಲವು ಅನ್ನೋದನ್ನು ಆವಾಗ ನಾವು ಮನಗಂಡಿದ್ದೀವಿ. ನಮ್ಮ ಗೌರವಾನ್ವಿತ ಪ್ರೈಮ್ ಮಿನಿಸ್ಟರು ಸಹ ಮಾತಾಡುವಾಗ ಕೋವಿಡ್ ಬಗ್ಗೆ ಒಬ್ಬರಿಗೊಬ್ಬರು ದೂರ ಇರಿ, ಎಲ್ಲ ಪ್ರಿಕಾಷನ್ಸ್ ತಗೊಳ್ಳಿ, ಕಾಡ ಕುಡೀರಿ, ಆಮೇಲೆ ಸಾಯಂಕಾಲ ಸ್ಟೀಮ್ ಇನ್ಹಲೇಷನ್ ಮಾಡಿ, ಇಷ್ಟು ಅವರು ಹೇಳಿದ್ದು. ಅಂದರೆ ಕಾಡ ತಗೊಳ್ಳಿ ಅನ್ನೋದ್ರ ಉದ್ದೇಶ ಈ ಗಿಡಮೂಲಿಕೆಗಳಲ್ಲಿ ಇರುವಂತಹ ಔಷಧೀಯ ಗುಣಗಳನ್ನು ಅಳವಡಿಸಿಕೊಂಡು ಕೋವಿಡ್ನಿಂದ ಪಾರಾಗಿ ಹುಷಾರಾಗಿ ಬನ್ನಿ, ಒಳ್ಳೆ ಜೀವನವನ್ನು ನಡೆಸಿರಿ ಅಂತ. ಅದರ ಅರ್ಥ ಆವಾಗಲೇ ನಮಗೆ ಸಸ್ಯಗಳ ಪ್ರಾಮುಖ್ಯತೆ ಗೊತ್ತಾಯಿತು ಅಂತಿಲ್ಲ. ಪ್ರತಿಯೊಂದು ಸಸ್ಯವೂ ಸಹ ಔಷಧಿ ಸಸ್ಯ ಈ ಪ್ರಪಂಚದಲ್ಲಿ. ಇಂಥ ಸಸ್ಯಕ್ಕೆ ಔಷಧಿ ಗುಣ ಇಲ್ಲ ಅಂತ ಇಲ್ಲ. ನಮ್ಮ ಆಹಾರವೂ ಸೇರಿದಂತೆ. ಒಂದು ವೇಳೆ ನಮ್ಮ ಆಹಾರದಲ್ಲಿ ಔಷಧೀಯ ಗುಣಗಳು ಇಲ್ಲದೇ ಇದ್ದಿದ್ರೆ ನಾನು ಇರ್ತಿರ್ಲಿಲ್ಲ, ಇಲ್ಲಿ ನೀವು ಇರ್ತಿರ್ಲಿಲ್ಲ. ನಾವು ತಿನ್ನೋ ಆಹಾರದಲ್ಲೂ ಸಹ ಔಷಧಿ ಇದೆ, ಪೌಷ್ಟಿಕಾಂಶನೂ ಇದೆ, ಔಷಧಿನೂ ಇದೆ. ಇದು ನಮಗೆ ಪ್ರಕೃತಿ ಮಾತೆ ಕೊಟ್ಟಂತ ವರದಾನ. ಈ ವರದಾನ ಬಹಳಷ್ಟು ಇರೋದು ಎಲ್ಲಿ? ಇದು ಇರೋದು ದಕ್ಷಿಣ ಆಫ್ರಿಕಾದಲ್ಲಿ, ಆಫ್ರಿಕಾ ಖಂಡದಲ್ಲಿ ಮತ್ತು ಭರತ ಭೂಮಿಯಲ್ಲಿ ಹೆಚ್ಚಿನ ಸಸ್ಯಗಳು ಇರೋದು. ಜುಲೈ 2ರಂದು ಔರಾ ತಾಲೂಕಿನ ವಡ್ಗಾಂವ್ ದೇಶಮುಖ್ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿ ಎತ್ತರದ ತಥಾಗತ ಗೌತಮ್ ಭಗವಾನ್ ಬುದ್ಧರ 15 ಅಡಿ ಎತ್ತರದ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಅಲ್ಲಿಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮಲ್ಲಪ್ಪ ನೇಳಿಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಭಗವಾನ್ ಬುದ್ಧರ ತತ್ವ ಮತ್ತು ಸಿದ್ಧಾಂತಗಳಿಂದ ಪ್ರೇರೇಪಿತರಾದ ವಡ್ಗಾಂವ್ ಗ್ರಾಮಸ್ಥರು KS ಅಧಿಕಾರಿ ಆಗಿರತಕ್ಕಂಥ ಖಾಜಾ ಖಲೀಲುಲ್ಲಾ ಅವರು ಈ ಬೃಹತ್ ಪ್ರತಿಮೆಯ ರೂವಾರಿಗಳು. ಮೂಲತಃ ಮುಸಲ್ಮಾನ ಸಮುದಾಯದಲ್ಲಿ ಜನಿಸಿದರೂ ಕೂಡ ವಿವಿಧತೆಯಲ್ಲಿ ಏಕತೆಯ ತತ್ವವನ್ನು ತಮ್ಮ ನೈಜ ಜೀವನದಲ್ಲಿ ರೂಢಿಸಿಕೊಂಡಿರುವಂತಹ ಇವರು ಬುದ್ಧರ ಬೃಹತ್ ಪ್ರತಿಮೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಆಕರ್ಷಕವಾಗಿ ನಿರ್ಮಾಣ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ವರ್ಷ ಅವರ ಜನ್ಮದಿನದ ಒಂದು ಸವಿ ನೆನಪಿಗಾಗಿ ಗೌತಮ್ ಬುದ್ಧರ ಒಂದು ಮೂರ್ತಿ ಅನಾವರಣ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಜುಲೈ 2ರಂದು ಮಧ್ಯಾಹ್ನ 2 ಗಂಟೆಗೆ ಮೆರವಣಿಗೆ ಮತ್ತು 4 ಗಂಟೆಗೆ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗಲಿದೆ. ಸಾಹಿತಿಗಳಾದ ಡಾಕ್ಟರ್ ಶಿವಲಿಂಗ್ ಹೆಡೆಯವರು ಭಗವಾನ್ ಬುದ್ಧರ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ತದನಂತರ ಸಂಜೆ 6 ಗಂಟೆಗೆ ಖಾಜಾ ಖಲೀಲುಲ್ಲಾ ಅವರ ಹುಟ್ಟುಹಬ್ಬ ಕೂಡ ನಡೆಯಲಿದ್ದು, ಇದೇ ವೇದಿಕೆಯ ಮೂಲಕ ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಪತ್ರಕರ್ತರು ಹಾಗೂ ವೈದ್ಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಣಿಯಾಗಿ ಭಗವಾನ್ ಬುದ್ಧರ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕೆಂದು ನೇಳಿಗೆ ಕರೆ ನೀಡಿದರು. ವೈಶಾಲಿ ನಗರದ ಪೂಜ್ಯ ಭಂತೆ ಜ್ಞಾನಸಾಗರ ಅವರು ಸಾನ್ನಿಧ್ಯ ವಹಿಸಲಿದ್ದು, ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಧ್ಯಕ್ಷರಾದ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ನೇತೃತ್ವವನ್ನು ವಹಿಸುತ್ತಾರೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡುತ್ತಾರೆ. ಇದೇ ವೇಳೆ ಆಣದೂರು ವೈಶಾಲಿ ನಗರದ ಪೂಜ್ಯ ಭಂತೆ ಜ್ಞಾನಸಾಗರ, ಭಂತೆ ಸಂಘ ಸೇವಕ ಮುಖಂಡರಾದ ಶಿವಕುಮಾರ್ ಪಾಟೀಲ್ ತೇಗಂಪುರ್, ಗ್ರಾಮದ ಮುಖಂಡರಾದ ರವಿ ವಡ್ಗಾಂವ್, ಓಂಕಾರ್ ಮೇತ್ರೆ, ರಾಜ್ಕುಮಾರ್ ಅಡಿಕೆ, ಪ್ರಣೀತ್ ಆತನೂರೆ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮೋ ತಸ್ಸ ಭಗವತರು ಸಮ್ಮ ಸಂಬುದ್ಧಸ್ಸ ನಮೋ ತಸ್ಸ ಭಗವತ್ ಸಮ್ಮ ಸಂಬುದ್ಧಸ್ಸ. ನಮ್ಮ ಹಿರಿಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹಾನುಭಾವರಿಗೆ ಮಂಗಳ ಮೈತ್ರಿಪೂರ್ವಕವಾಗಿ ಶುಭ ಕೋರಿ, ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಸತ್ಯತೆಯನ್ನು ಲೋಕದಲ್ಲಿ ಬಿತ್ತರಿಸುವ ಸಲುವಾಗಿ ತಮ್ಮ ಅವಶ್ಯಕತೆ ಬಹಳ ಇದೆ. ಈ ಸಂದೇಶವನ್ನು ಈಗ ತಾನೇ ನಮ್ಮ ಪಾಟೀಲ್ ಸರ್ ಅವರು ಮಾತನಾಡಿ ವಿಸ್ತಾರವಾಗಿ ಹೇಳಿದ್ದಾರೆ.
ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಏಕೆಂದರೆ ತಥಾಗತ ಸಮ್ಯಕ್ಕೆ ಸಂಬುದ್ಧರ ರೂಪದ ಪ್ರತಿಷ್ಠಾಪನೆ ಮತ್ತು ಇದರ ಉದ್ಘಾಟನೆ. ಎಲ್ಲಿ ಬುದ್ಧರ ರೂಪ ಪ್ರತಿಷ್ಠಾಪನೆ ಆಗುತ್ತದೋ ಅಲ್ಲಿ ಯುದ್ಧ ಕಡಿಮೆ ಆಗುತ್ತೆ. ಎಲ್ಲಿ ಬುದ್ಧ ನಿಲ್ಲಿಸ್ತಾರೋ ಅಲ್ಲಿ ಯುದ್ಧ ಮಾಯವಾಗುತ್ತದೆ. ಎಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ಮೂರ್ತಿ ಪ್ರಸ್ತಾಪನೆ ಎಲ್ಲ ಸೇರಿಕೊಂಡು ಸರ್ವರ ಸಹಕಾರದೊಂದಿಗೆ ಒಗ್ಗಟ್ಟಾಗಿ ಏಕತ್ರಿತಾಗಿ ಎಲ್ಲರ ಸಹಕಾರದೊಂದಿಗೆ ಇದು ಅಲ್ಲಿ ಭಯೋತ್ಪಾದಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬೀದರ್ ಜಿಲ್ಲೆ ಸರ್ವರು ತಾವೆಲ್ಲರೂ ಪಾಲ್ಗೊಂಡು ಇದು ಯಶಸ್ವಿ ರೂಪ ಇದು ನೆರವೇರಿಸ್ತೀರಿ ಅಂತ ಹೇಳಿ ತಮ್ಮಲ್ಲಿ ನಾವು ನಮ್ಮ ಪರವಾಗಿ ಎಲ್ಲರ ಪರವಾಗಿ ಸಮಸ್ತ ಶ್ರದ್ಧಾವನ್ನು ಎಲ್ಲ ಉಪಾಸಕ ಪರವಾಗಿ ವಿನಂತಿಪೂರ್ವಕವಾಗಿ ಮಾಧ್ಯಮದ ಮುಖಾಂತರ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಇದು ಬಹಳ ಅತಿ ಅವಶ್ಯಕವಾಗಿದೆ. ತಾವೆಲ್ಲರೂ ಬನ್ನಿ, ಎಲ್ಲರೂ ಕೈ ಜೋಡಿಸಿ ಈ ಶಾಂತಿಯಲ್ಲಿ, ಈ ಸುಭಿಕ್ಷೆಯಲ್ಲಿ ಇಂಥ ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಲೇಬೇಕು. ಎಲ್ಲರೂ ಕೈ ಜೋಡಿಸೋಣ, ಎಲ್ಲರೂ ಸುಖ ಶಾಂತಿಯನ್ನು ಪಡೆಯೋಣ ಅಂತಕ್ಕಂಥ ಮಾತಿನೊಂದಿಗೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲಾರದೆ ಇಂದು ಈ ಮಾಧ್ಯಮದ ತಮಗೂ ಕೂಡ ಸ್ವಾಗತ, ಸುಸ್ವಾಗತ ಮತ್ತು ಅಭಿನಂದನೆ. ಇಂಥ ಸಂದೇಶವನ್ನು, ಸತ್ಯ ಸಂದೇಶವನ್ನು ಜನಮನದಲ್ಲಿ ಹರಡಲಿ, ಇದು ಮೂಲೆಗೆ ತಲುಪಲಿ ಅಂತಕ್ಕಂಥ ತಮ್ಮೊಂದಿಗೆ ತಮ್ಮೆಲ್ಲರಿಗೆ ತಿಳಿಸುತ್ತಾ ಈ ಒಂದು 2 ವಾಣಿಗೆ ನಾನು ವಿರಾಮವನ್ನು ಕೊಡುತ್ತೇನೆ. ಎಲ್ಲರಿಗೆ ಸದ್ಮಂಗಳ ಉಂಟಾಗಲಿ, ಎಲ್ಲರೂ ಸುಖಿಯಾಗಲಿ. ಸುಖಿನೋ ಭವಂತು, ಸುಖಿನೋ ಭವಂತು, ಸುಖಿನೋ ಭವಂತು. ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಭಗವಾನ ಗೌತಮ ಬುದ್ಧರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದು, ಈ ಒಂದು ಪ್ರತಿಮೆಯನ್ನು ನಮ್ಮ ಮುಸಲ್ಮಾನ್ ಆದರೂ ಕೂಡ ನಮ್ಮ ಎಲ್ಲ ಜನಾಂಗದ ಸರ್ವಧರ್ಮದ ಜನಾಂಗದ ಜೊತೆ ಏಕತೆಯನ್ನು ಹೊಂದಿಕೊಂಡಂಥ ಖಾಜಾ ಖಲೀಲ್ ಸರ್ ಅವರು ಒಂದು ಸ್ವಂತ ದುಡ್ಡಿನಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣ ಮಾಡಿ ವಿವಿಧತೆಯಲ್ಲಿ ಏಕತೆ ವಿಶ್ವಗುರು ಬಸವಣ್ಣನಂತೆ ಮಾಡಿ ಎಲ್ಲ ಜನಾಂಗದ ಒಂದು ಜೊತೆಗೂಡಿ ಆ ಒಂದು ವಡಗಾಂವ್ ಗ್ರಾಮದಲ್ಲಿ ಒಂದು ಪುಟ್ಟ ಭಾರತದಂತಿದೆ. ಎಲ್ಲ ಧರ್ಮೀಯರ ಜೊತೆ ಉತ್ತಮ ಒಡನಾಟ ಹೊಂದಿ ಎಲ್ಲ ಧರ್ಮೀಯರು ಕೂಡ ಒಂದು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಬಸವಲಿಂಗ ಪಟ್ಟದ್ದೇವರು ಅನಾವರಣಗೊಳಿಸಲಿದ್ದು, ದಿವ್ಯ ಸಾನ್ನಿಧ್ಯವನ್ನು ವೈಶಾಲಿನಗರ ಅಣದೂರಿನ ನಂತೆ ಜ್ಞಾನಸಾಗರ್ ಪೂಜ್ಯರು ವಹಿಸಲಿದ್ದೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹವಾ ಮಂಜುನಾಥ್ ಮಹಾರಾಜ್ ನಿರ್ಗೂಡಿಯವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಹಲಬರ್ಗಾ ಮಠದ ಪೂಜ್ಯ ಶ್ರೀ ಹೌಗೆದ್ದಿನ ಎಲ್ಲ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ನಡೆದಿದ್ದು, ನಂತರ ಈ ಒಂದು ಖಾಜಾ ಖಲೀಲ್ ಅಧಿಕಾರಿಗಳ ಒಂದು ಜನ್ಮ ದಿನೋತ್ಸವ ಕೂಡ ಆಚರಿಸಲಿದ್ದಾರೆ. ಆದ್ದರಿಂದ ಎಲ್ಲ ಬುದ್ಧನ ಅನುಯಾಯಿಗಳು, ಎಲ್ಲ ಧರ್ಮದ ಗುರುಗಳು ಹಾಗೂ ಅನೇಕ ಜನರು, ಹಿತೈಷಿಗಳು, ಆ ಗ್ರಾಮದ ಪ್ರಮುಖರು ಎಲ್ಲರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಂತ ಒಂದು ಸ್ವಾಗತ ಸಮಿತಿ ಪರವಾಗಿ ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ಭಂತೆ ಜ್ಞಾನ ಸಾಗರ್ಜಿಯವರು ಇದರ ಬಗ್ಗೆ ಒಂದು ಸವಿಸ್ತಾರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕಂತ ಹೇಳ್ಬೋದು. ಹಿರಿಯ ಜೀವಿ ಶಂಕರಪ್ಪ ಪವಾಡ್ ಶೆಟ್ಟಿ ಎನ್ನುವವರು ಬೀದರ್ ನಗರದ ಗುಂಪಾದಲ್ಲಿರುವಂತಹ ಕೈಲಾಶ್ ನಗರ ಅವರ ಒಂದು ಮನೆಯಿಂದ ಜೂನ್ 27ರಂದು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಕಾಣೆಯಾಗಿದ್ದಾರೆ. ಅವರು 75 ವರ್ಷ ವಯಸ್ಸಿನ ಹಿರಿಯ ನಾಗರಿಕರಾಗಿದ್ದು, ಅವರು ನಡೆದುಕೊಂಡು ಹೋಗುತ್ತಿರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆದರೆ 4 ದಿವಸ ಕಳೆದರೂ ಕೂಡ ಎಲ್ಲ ಕಡೆ ಅವರ ಮಕ್ಕಳು ಹುಡುಕಿದರೂ ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಯಾರಿಗಾದರೂ ಇವರು ಸಿಕ್ಕರೆ ಕೂಡಲೇ ಮೊಬೈಲ್ ಸಂಖ್ಯೆ 9800461533 7899447778 ನಂಬರ್ಗೆ ಸಂಪರ್ಕ ಮಾಡಬೇಕೆಂದು ಅವರ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಗುಂಪಾ ಸಮೀಪದ ಕೈಲಾಸ ನಗರದ ಅವರ ಮನೆಯಿಂದ ಜೂನ್ 27ರಂದು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಶಂಕರಪ್ಪ ಪವಾಡ್ ಶೆಟ್ಟಿ ಕಾಣೆಯಾಗಿದ್ದಾರೆ. ನಡೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆದರೆ ಯಾವ ಕಡೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿಲ್ಲ. ಇದುವರೆಗೂ ಅವರು ಸಿಕ್ಕಿಲ್ಲ. ಯಾರಿಗಾದರೂ ಸಿಕ್ಕರೆ ಮೇಲಿನ ಒಂದು ಮೊಬೈಲ್ ಸಂಖ್ಯೆಗೆ ತಪ್ಪದೇ ಸಂಪರ್ಕ ಮಾಡಿ ಆ ಹಿರಿಯ ಜೀವಿಗಳನ್ನು ಅವರ ಕುಟುಂಬದವರಿಗೆ ಒಪ್ಪಿಸಬೇಕು ಅಂತ ತಿಳ್ಕೊಂಡು ಅವರು ಹೇಳಿದ್ದಾರೆ. ಫಾದರ್ ಮಿಸ್ ಆಗ್ಯಾರ, ಕ್ಯಾಮ್ರಾ ಚೆಕ್ ಮಾಡೋ ಕ್ಯಾಮ್ರಾ ಚೆಕ್ ಮಾಡೋ ಸಿಕ್ಕರು ಕ್ಯಾಮ್ರಾ
ಎಲ್ಲ ಕಾಲೇಜ್ ಮಾಡ್ತೀನಿ ಡಿಗ್ರಿ ಬೆಂಗಳೂರು ಹಲೋ ಹೌದು ರವಿಸ್ವಾಮಿ ರವಿಸ್ವಾಮಿ ಮಾತಾಡೋರಿ ನಾಗರಾಜ್ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.